ಎಚ್ಡಿಕೆ ಗೆದ್ರೆ ಕೇಂದ್ರದಲ್ಲಿ ಕೃಷಿ ಖಾತೆ ನೀಡೋ ವಿಚಾರ. ಈ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಕುಮಾರಸ್ವಾಮಿ ಯಾವ ಆಸೆಯನ್ನಾದ್ರೂ ಇಟ್ಕೊಂಡು ಕೃಷಿ ಆದ್ರೂ ಆಗ್ಲಿ, ಹಣಕಾಸು ಸಚಿವರಾದ್ರೂ ಆಗ್ಲಿ, ಕೇಂದ್ರದಲ್ಲಿ ಎನ್ಡಿಎನೇ ಬರಲ್ಲ, ಅದು ಹೇಗೆ ಸಾಧ್ಯವಾಗುತ್ತೆ? ಈ ಮೂಲಕ ಕುಮಾರಸ್ವಾಮಿಗೆ ಟಿಚ್ಚಿ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರುವಂತಹ ಲೇವಡಿ. ಯಾರು ಏನು ಬೇಕಾದ್ರೂ ಪಟ್ಕೊಳ್ಳಿ, ಕೃಷಿ ಸಚಿವರಾಗಲಿ ವಿತ್ತ ಸಚಿವರಾಗಲಿ ನಮ್ಮದೇನು ಅಭ್ಯಂತರ ಇಲ್ಲ. ಫಸ್ಟು ಎನ್ ಡಿ ಎನೇ ಬರಲ್ಲ. ಎನ್ ಡಿ ಎ ಬರದೆ ಹೆಂಗಾಗ್ತದೆ? ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ, ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ, ರಾಜ್ಯದಲ್ಲಿ 25 ಜನ ಬಂದ್ಬಿಡ್ತಾರೆ, 30 ಜನ ಬರ್ತಾರೆ, 40 ಜನ ಬರ್ತಾರೆ, 50 ಜನ ಬರ್ತಾರೆ, ಸರ್ಕಾರ ಮಾಡ್ತೀವಿ ಅಂತ. ಹಂಗೆ ಕೆಲವು ಕನಸು ಕಾಣಬೇಡ ಅಂತ ನಾ ಹೇಳೋಕ್ಕಾಗ್ತದ? ಕನಸು ಕಾಣ್ತಾ ಇದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.